PGCET ವಿದ್ಯಾರ್ಥಿ ವೆರಿ ವೆಲ್ಕಮ್ ಬ್ಯಾಕ್. ಬಹಳಷ್ಟು ಜನ ಡೌಟ್ಸ್ ಕೇಳ್ತಾ ಇದ್ದಾರೆ, ಸರ್ ಥರ್ಡ್ ರೌಂಡ್ ಬರುತ್ತಾ ಅಥವಾ ಏನು, ನನಗೆ ಇನ್ಫಾರ್ಮೇಷನ್ ನೀಡಿ. ಸೆಕೆಂಡ್ ರೌಂಡ್ ಏನೋ ಮುಗೀತು, ಇವಾಗ ಏನು ಮಾಡ್ಬೇಕಂತ. ಸೊ ವಿದ್ಯಾರ್ಥಿಗಳು ಯಾರಿಗೆ ಕಾಲೇಜ್ ಸಿಕ್ಕಿದೆ, ಕೆಲವೊಬ್ಬರು ಏನೋ ಕ್ಯಾನ್ಸಲ್ ಮಾಡ್ಕೊಂಡು ಅನ್ಕೋತಾ ಇದ್ರು, ಪ್ಲೀಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಹೋಗಬೇಡಿ, ಜಾಯ್ನ್ ಆಗಿ. ಓಕೆ, ಸರಿ. ಸೆಕೆಂಡ್ ರೌಂಡಲ್ಲಿ ಅಲರ್ಟ್ ಕಾಲೇಜ್ ಬೇಡ, ನನಗೆ ಯಾರು ಕೂಡ ಬೇಡ ಅನ್ಲಿಕ್ಕೆ ಹೋಗಬೇಡಿ, ಪ್ಲೀಸ್ ಅಡ್ಮಿಷನ್ ಮಾಡ್ಕೊಳ್ಳಿ. ಯಾಕೆಂದರೆ ಮತ್ತೆ ಇವಾಗ ಥರ್ಡ್ ರೌಂಡ್ಗೆ ವೇಟ್ ಮಾಡಿ ಇದು ಮಾಡ್ಲಿಕ್ಕೆ ಹೋಗಬೇಡಿ. ಬೆಟರ್ ನೀವು ಅಡ್ಮಿಷನ್ ಮಾಡ್ಕೊಳ್ಳಿ. ಓಕೆ, ಕೆಲವೊಬ್ಬರಿಗೆ ಫೀಸ್ ಏನೋ 69 ಇತ್ತು, 70 ಆಗಿದೆ ಅಥವಾ 80 ಆಗಿದೆ. ಸೊ ಪ್ಲೀಸ್, ಇದು ಆ್ಯಕ್ಚುಲಿ ಕೆಲವೊಮ್ಮೆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರೈವೇಟ್ ಕಾಲೇಜಿಗೆ ಹಂಗೇನಾದರೂ. ಬಟ್ ಸ್ಟಿಲ್ ದೆನ್ ಅದು ಆಗಿದ್ದರೆ ಪೇ ಮಾಡಿ. ಇನ್ನೊಂದು 20,000 ನಿಮಗೆ ಅಥವಾ 10,000 ಏನೋ ಹೆಚ್ಚಿಗೆ ಆಗುತ್ತೆ, ಬಟ್ ಏನು ಮಾಡಿ ಬರಲ್ಲ. ಸ್ವಲ್ಪ ಜಾಯ್ನ್ ಆಗಿಬಿಡಿ ಸುಮ್ಮನೆ. ಓಕೆ, ನಿಮ್ಮ ಸ್ಕಾಲರ್ಶಿಪ್ ಕೂಡ ಬೇರೆ ಬೇರೆ ಬರ್ತವೆ. ಕಾಲೇಜ್ ಸಿಕ್ಕಿದೆ ಅದು ಬೇಡ ಅಂತ ಭಾಳ ಜನ ಹಾಕಿದ್ದೀರಾ. ಪ್ಲೀಸ್ ಬೇಡ ಅನ್ಲಿಕ್ಕೆ ಹೋಗಬೇಡಿ. ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜ್ ಬೇಕಂತ ಹೇಳ್ತಾ ಇದ್ದೀರಾ. ಸೊ ಇವಾಗ ಆಲ್ರೆಡಿ ಆಗಿಬಿಟ್ಟಿದೆ. ಥರ್ಡ್ ರೌಂಡ್ ಕೂಡ ನೋಟಿಫಿಕೇಶನ್ ಮಾಡಿಲ್ಲ. ಇದಕ್ಕೆ ನೀವು ಹೆಂಗೆ ಚೆಕ್ ಮಾಡ್ಬೋದು ಅಂದರೆ, ಯಾರು ಚಾಯ್ಸ್ ಎಂಟ್ರಿ ಮಾಡ್ತಾ ಇದ್ದೀರಾ, ಸೊ ನೀವು ಅಲ್ಲಿ ಚಾಯ್ಸ್ 2 ಚಾಯ್ಸ್ 3 ಅಲ್ಲಿ ಆಪ್ಷನ್ ಇದೆ ಅಂತ ನೋಡಿ. ಇನ್ ಕೇಸ್ ಇತ್ತಪ್ಪ ಅಂದರೆ ಥರ್ಡ್ ರೌಂಡ್ ಚಾನ್ಸ್ ಇದೆ ಅಂತ ಮೀನಿಂಗ್. ಓಕೆ, ಥರ್ಡ್ ರೌಂಡ್ ಇದೆ ಹೇಳಿದ್ನಲ್ಲ. ಇವಾಗ ಕೇದವರೆಗೆ ಒಂದು ಸ್ವಲ್ಪ ಮೇಲ್ ಹಾಕಿ, ಪ್ರತಿಯೊಬ್ಬರು ಮೇಲ್ ಹಾಕಿ. ಮೇಲ್ ಇಲ್ಲೇ ಇದೆ ನೋಡಿ ಕೆಳಗಡೆ. ಸೊ ಪ್ಲೀಸ್ ಏನಂತ ಹಾಕಿ ಅಂದರೆ, ಪ್ಲೀಸ್ ಸ್ಟಾರ್ಟ್ ದ ಥರ್ಡ್ ರೌಂಡ್ ಅಂತ ಹಾಕಿ. ಓಕೆ, ಇನ್ನು ಕೆಲವೊಬ್ರು ಕೇಳ್ತಾ ಇದ್ದೀರಾ, ಈ ಕಾಲೇಜ್ ಚೆನ್ನಾಗಿದೆ ಮತ್ತು ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡ್ಬೋದು. ಅದೇ ಚೆಕ್ ಮಾಡಿ ಒಂದ್ಸತಿ ಚಾಯ್ಸ್ ಎಂಟ್ರಿಯಲ್ಲಿ ಹೋಗಿ. ಓಕೆ, ಕಾಲೇಜ್ ಫೀಸ್ ಹೈ ಇದೆ, ಬಟ್ ನೀವು ಪೇ ಮಾಡಿ ಅಡ್ಮಿಷನ್ ಆಗಿಬಿಡಿ. ಮತ್ತು ಚಲನ್ ಡೌನ್ ಮಾಡಲಿಕ್ಕೆ ಆಪ್ಷನ್ ಈಸಿ ಇದೆ. ಸೊ ಅದು ಚಾಯ್ಸು ಕ್ಲಿಕ್ ಮಾಡಿದ ಮೇಲೆ ಫೀ ರೆಸೆಂಟ್ ಅಂದರೆ ಡೌನ್ ಆಗುತ್ತೆ ಚಲನ್ನು. ನಂತರ ನೀವು ಪೇ ಮಾಡಿ ಕಾಲೇಜೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಬಿಟ್ರೆ ಮತ್ತು ಕೆ ರಿಪೋರ್ಟ್ ಅಂತ ಫಿಲ್ ಮಾಡಿದ್ರೆ ಮುಗೀತು. ಓಕೆ, ಸೊ ಕೆಲವೊಬ್ಬರು ಸರೆಂಡರ್ ಮಾಡ್ತೀನಿ ಸರ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ, ಅಡ್ಮಿಷನ್ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗ ಕಾಲೇಜ್ ಸಿಗೋದೇ ಭಾಳ ಇದು ಆಗಿಬಿಟ್ಟಿದೆ. ಓಕೆ, ಸೊ ಎಲ್ಲ ಕಾಲೇಜು ಕೂಡ ಚೆನ್ನಾಗಿದ್ದಾವೆ, ಬಟ್ ದ ಥಿಂಗ್ ಇಸ್ ದ್ಯಾಟ್ ಎಲ್ಲ ಕೂಡ ನಿಮ್ಮ ಕೋರ್ಸಸ್ ಸೇಮ್ ಇರೋದೆ. ಚೆನ್ನಾಗಿ ಓದಿ, ಚೆನ್ನಾಗಿ ನೀವು ಸ್ಕಿಲ್ಸನ್ನು ಪಡೆದುಕೊಳ್ಳಿ, ನಿಮಗೆ ಜಾಬ್ ಸಿಗುತ್ತೆ. ಓಕೆ, ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆಲ್ ದಿ ವೆರಿ ಬೆಸ್ಟ್. ಸೊ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು.